ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ದೀಕ್ಷಾ ಪ್ರೇಕ್ಷಿತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತು ನಮ್ಮ ಫ್ಯಾಮಿಲಿ ಮತ್ತು ಮೈಸೂರಿಗೆ ಹೋಗಿದ್ವಿ. ಅದ್ರ ಒಂದು ವಿಡಿಯೋ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮಕ್ಕಳು ಕೂಡ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಎಂಜಾಯ್ ಮಾಡಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಬಿಟ್ಟಿದ್ದೀನಿ. ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಇನ್ನೊಬ್ಬ ನಮ್ಮ ಅಕ್ಕನ ಮಗ, ನಾವು ನಮ್ಮ ಮಕ್ಕಳು ಎಲ್ಲ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಮೈಸೂರಲ್ಲಿ. KRS ತುಂಬ ಎಂಜಾಯ್ ಮಾಡ್ಕೊಂಡು, ಮತ್ತು ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಮತ್ತು ಫ್ಯಾಮಿಲಿಗಳ ಜೊತೆ ಹೋಗೋದು ಅಂದರೆ ತುಂಬ ಇಷ್ಟ ಇರುತ್ತೆ. ನನ್ನ ಮಗ ನೋಡಿ ತುಂಟ, ಎಲ್ಗಾರೆ ಹೋಗ್ಬೇಕು ಅಂದರೆ ಸಾಕು ತುಂಬ ಖುಷಿ ಅವನಿಗೆ. ಜಾಸ್ತಿ ಮಕ್ಕಳನ್ನ ಹೊರಗಡೆ ನಾವೆಲ್ಲೂ ಕರ್ಕೊ ಹೋಗಲ್ಲ, ಅವ್ರಿಗೂ ಫ್ರೀಡಮ್ ಬೇಕಲ್ವ ಅವಾಗವಾಗ. ಅದಕ್ಕೋಸ್ಕರ ಹೋಗೋಣ ಅಂತಾರೆ. ರಜೆ ಇದ್ದಾಗೆಲ್ಲ ನಮ್ಮ ಹೋಗೋಣ ಅಂತಾರೆ. ನಾವೇ ತುಂಬ ದಿನ ಆಗೋಯ್ತು. ಇದು ಹಳೆ ವಿಡಿಯೋ ಫ್ರೆಂಡ್ಸ್. ಹೋಗಿದ್ವಿ ಒಂದು 6 ತಿಂಗಳು 7 ತಿಂಗಳು ಆಗಿರ್ಬೋದು ಮೋಸ್ಟ್ಲಿ. ಆವಾಗ ಮಕ್ಕಳಿಗೆ ಈಗ ಸದ್ಯಕ್ಕೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದರ ವಿಡಿಯೋ ಇತ್ತು, ಅದ್ರ ವಿಡಿಯೋ ಬಿಟ್ಟಿದ್ದೀನಿ. ಮಕ್ಕಳು ತುಂಬ ಖುಷಿ ಪಡ್ತಾರೆ. ಮನೆ ಆಯಿತು ಅವರಾಯಿತು ಅಂತಂದರೆ ಅವ್ರಿಗೂ ಖುಷಿ ಇರಲ್ಲ. ಹೊರಗಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಏನು ಮಾಡಿದ್ವಿ, ನಮಗೂ ಕೆಲಸದ ಒತ್ತಡ, ಅದಕ್ಕೆ ಕರ್ಕೊ ಹೋಗೋಕ್ಕಾಗಲ್ಲ. ನಮ್ಮ ಮನೆ ಫ್ಯಾಮಿಲಿಯವ್ರು ಬರ್ತೀನಿ ಅಂದಾಗ ಮಾತ್ರ ಸ್ವಲ್ಪ ಹೊರಗಡೆ ಹೋಗ್ತೀವಿ. ಇಲ್ಲ ಅಂದರೆ ಕೆಲಸದ ಒತ್ತಡದಿಂದ ನಾವೆಲ್ಲೂ ಕರ್ಕೊ ಹೋಗೋಕ್ಕಾಗಲ್ಲ. ಮಕ್ಕಳು ನೋಡಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲಿಪ್ಪಾದರೂ ಆಮೇಲೆ ಅಡ್ಜಸ್ಟ್ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಆಟ ಆಡೋಕ್ಕೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಂಥವ್ರಿಗೆ ಆದರೂ ಸ್ವಲ್ಪ ಮುಜುಗರ ಅಂತೆ ಬರುತ್ತವರು. ಚೆನ್ನಾಗಿ ಆಟ ಆಡ್ತೀವಿ ಅನ್ನೋದು. ಆಮೇಲೆ ಕಂಫರ್ಟಬಲ್ ಆಗಿ ಆಟ ಆಡಿದ್ದಾರೆ. ಏನು ತೊಂದರೆ ಇಲ್ಲ. ನೋಡಿ ನನ್ನ ಮಗ ಬಿದ್ದ ಸ್ಟಾರ್ಟಿಂಗು. ನಮ್ಮ ಮಗಳು ಕೂಡ ಬೀಳ್ತಾಳೆ. ಅಲ್ಲಿರೋರೆಲ್ಲ ಸ್ವಲ್ಪ ಸ್ಲಿಪ್ ಆಗ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ತಾರೆ. ಎಲ್ಲ ಎಂಜಾಯ್ ಮಾಡಿದ್ವಿ ಫ್ರೆಂಡ್. ತುಂಬ ಚೆನ್ನಾಗಿತ್ತು. ತುಂಬ ಅಲ್ಲೆಲ್ಲ ಕಿರ್ಚಾಡ್ತಾ ಇದ್ದಾರೆ. ಎಲ್ಲ ಮ್ಯೂಟ್ ಮಾಡಿದ್ದೀನಿ ನಾನು. ನಗ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳು, ನಮ್ಮ ಸೋನು ಬಂಗಾರ. ಅದು ಎಲ್ಲ ನಗಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಯಾವಾಗ ನೋಡು ಹೊಲ ಮನೆ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಬಿಜಿ ಜಾಸ್ತಿ ಬರೀ ಕೆಲಸದಲ್ಲಿ. ಹೊರಗಡೆ ಬಂದಾಗಲಾದ್ರೂ ಖುಷಿಲಿದ್ದಾಳೆ ಮಕ್ಕಳ ಜೊತೆ. ನೋಡಿ ಇವಾಗ ಸ್ವಲ್ಪ ಖುಷಿಲಿದ್ದಾಳೆ. ಮನೆ ಆಯಿತು, ಅವಳ ಕೆಲಸ ಆಯಿತು. ಹೀಗೆ ಹೊರಗಡೆ ಬಂದಾಗ ಒಂದು ಖುಷಿ ಫ್ರೆಂಡ್. ನಾವು ಅಷ್ಟೇ ನೋಡಿ, ನಾವು ಹೊರಗಡೆ ಬಂದಾಗಲೇ ತುಂಬ ಎಲ್ಲ ಖುಷಿಲಿರೋದು. ಮಕ್ಕಳುಗಳು ಕೂಡ ಹೀಗೆ ವೀಡಿಯೋಸ್ಗಳು ತುಂಬ ಇವೆ ಫ್ರೆಂಡ್ಸ್. ಬಟ್ ಇವಾಗಿನ ವೀಡಿಯೋ ಬಿಡಬೇಕು ಅಂತ ಅಂದರೆ ಇನ್ನೂ ವೀಡಿಯೋಸ್ಗಳಿವೆ. ಇನ್ನೂ ನೋಡಬೇಕು, ಇನ್ನೂ ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೋಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು. ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ. ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್.